ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತಂದು ಹೇಳ್ತಾ ಇವಾಗ ಬೆಳಿಗ್ಗೆನೇ ಎದ್ಬಿಟ್ಟು 6 ಗಂಟೆಯಿಂದ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಕಸ ಎಲ್ಲ ಗುಡಿಸ್ಬಿಟ್ಟು ನೆಲ ಒರೆಸ್ಬೇಕು. ನೆಲ ಒರೆಸಿ ಪೂಜೆ ಸ್ಟಾರ್ಟ್ ಮಾಡಬೇಕು. ಪೂಜೆ ಸ್ಟಾರ್ಟ್ ಮಾಡೋಕ್ಕೆ ಹೂವು ಇಲ್ಲ ಎಲೆ ಇಲ್ಲ ನೋಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಬೇಕು. ಇನ್ನು ಮಕ್ಕಳು ಮಲ್ಕೊಂಡಿದ್ದಾರಲ್ಲ, ಹೋಗ್ಬಿಟ್ಟು ಗಾಡಿನಲ್ಲಿ ಎತ್ಕೊಬರ್ಬೇಕು. ಎತ್ಕೊಬಂದು ಸ್ಟಾರ್ಟ್ ಮಾಡ್ತೀನಿ. ಇನ್ನೊಂದೇನಪ್ಪ ಅಂದರೆ ಇವತ್ತಿನ ವ್ಲಾಗಲ್ಲಿ ನಮ್ಮ ಮದುವೆಗಳಿಗೂ ಮತ್ತು ಮುಸ್ಲಿಮ್ಸ್ ಮದುವೆಗಳಿಗೂ ಮತ್ತು ಬೇರೆ ಬೇರೆ ಎಲ್ಲ ಥರದ ಜಾತಿಗಳ ಮದುವೆಯಲ್ಲೂ ಒಂದೊಂದು ಮದುವೆಯಲ್ಲೂ ಒಂದೊಂದು ಥರ ಡಿಫ್ರೆಂಟ್. ಅಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲೇ ಬೇರೆ ಥರ ಇರುತ್ತೆ, ಮುಸ್ಲಿಮ್ಸ್ ಅದರಲ್ಲೇ ಬೇರೆ ಥರ ಇರುತ್ತೆ. ಇವಾಗ ಹಿಂದೂ ಕಡೆ ಬೇರೆ ಅಂದರೆ ಒಂದೊಂದು ಊರಲ್ಲಿ ಒಂದೊಂದು ಥರ, ಮತ್ತು ಒಂದೊಂದು ಜಾತಿಯಲ್ಲೂ ಒಂದೊಂದು ಥರ, ಮತ್ತು ಒಂದೊಂದು ಕ್ಯಾಸ್ಟಲ್ಲಿ ಒಂದೊಂದು ಥರ, ಆ ಥರ ಮದುವೆಗಳು ಇರ್ತವೆ. ಮತ್ತು ಒಂದೇ ಕ್ಯಾಸ್ಟಲ್ಲೇ ಇದ್ರೂ ಸಮೇತ ಅದರಲ್ಲಿ ಕುಲಗಳು ಅಂತಂದಿರ್ತವಲ್ಲ, ಅದರಲ್ಲಿ ಚೇಂಜ್ ಇರುತ್ತೆ. ಒಟ್ಟು ಎಲ್ಲರೂ ಮಾಡೋದು ಒಂದು ಮದುವೆನೇ, ಎಲ್ಲದಕ್ಕೂ ಹೆಸರಿಡೋದು ಮದುವೆನೇ. ಅದು ಮಾಡೋ ಸಂಪ್ರದಾಯ ಇರುತ್ತಲ್ಲ, ತುಂಬ ಡಿಫ್ರೆಂಟಾಗಿ ಮಾಡ್ತಾಯಿರ್ತಾರೆ. ಒಂದೊಂದರಲ್ಲೂ ಒಂದೊಂದು ಥರ ಮಾಡ್ತಾಯಿರ್ತಾರೆ. ಒಬ್ಬರದ್ರೆಲ್ಲ ಅರಶಿನ ಹಚ್ಚಲ್ಲ, ಒಬ್ಬರದ್ರೆಲ್ಲ ಅರಶಿನ ಹಚ್ತಾರೆ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗೋದು ಅಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿರೋ ಮದುವೆಗಳು. ಅದರಲ್ಲೂ ನನಗೆ ಈ ಮನೆ ಹತ್ರ ಮಾಡ್ತಾರಲ್ಲ, ಆ ಥರ ಮದುವೆಗಳಂದರೆ ತುಂಬ ಇಷ್ಟ. ಈ ಛತ್ರದಲ್ಲಿ, ಮಠದಲ್ಲಿ ಮತ್ತು ಪ್ಯಾಲೇಸಲ್ಲೆಲ್ಲ ಮಾಡ್ತಾರಲ್ಲ, ಅಷ್ಟೊಂದು ಖುಷಿ ಇರಲ್ಲ. ಅಂದರೆ ಬಂದಿರೋ ಜನಕ್ಕೆ ಮೇಂಟೆನೆನ್ಸ್ ಮಾಡ್ಬೋದು ಅಷ್ಟೇ. ಅದು ಬಿಟ್ಟರೆ ಮನೆ ಮುಂದ್ಗಡೆ ಮಾಡ್ತಾರಲ್ಲ ಹಳ್ಳಿ ಕಡೆ, ಅದು ತುಂಬ ಚೆನ್ನಾಗಿ ಮಾಡ್ತಾರೆ. ತುಂಬ ಎಂಜಾಯ್ ಮಾಡ್ಬೋದು. ತುಂಬ ಶಾಸ್ತ್ರಗಳು ಅಂತಂದು ಮಾಡ್ತಾ ಹೋಗ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಆ ಥರ ಇಷ್ಟ ನನಗೆ ಮದುವೆ ಅಂದರೆ. ಅಂದರೆ ಮನೆ ಮುಂದೆ ಆದರೆ ಆ ಶಾಸ್ತ್ರ ಈ ಶಾಸ್ತ್ರ ಅಂತಂದು ಒಂದು ವಾರದಿಂದನೇ ಸ್ಟಾರ್ಟ್ ಆಗಿಬಿಡುತ್ತೆ ಶಾಸ್ತ್ರಗಳು. ಅಂದರೆ ಮದುವೆ ಹೆಣ್ಣಿಗಾಗಲಿ ಮದುವೆ ಗಂಡಿಗಾಗಲಿ. ಆದ್ದರಿಂದ ಏನೋ ಒಂದು ಸೈಂಟಿಫಿಕ್ ರೀಸನೂ ಇರುತ್ತೆ, ಮತ್ತು ಅದರಿಂದ ಖುಷಿನೂ ಇರುತ್ತೆ. ಏನೇ ಆಗಿರಲಿ, ಶಾಸ್ತ್ರ ಹೆಂಗೆ ಇರಲಿ, ಒಂದು ವಾರದ ಮುಂಚೆಯಿಂದ ಮಾಡ್ತಾರಲ್ಲ, ಏನೋ ಒಂಥರ ಖುಷಿಯಾಗಿ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಮನೆ ಮುಂದೆ ಮಾಡೋ ಮದುವೆಗಳು. ಈ ಟಾಪಿಕ್ಕು ಇವತ್ತು ಯಾಕೆ ಬಂತು ಅಂದರೆ, ನಾನು ಹಿಂಗೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತಂದು ಹೊರಟಿದ್ದೆ. ಆವಾಗ ಅಲ್ಲಿ ಒಬ್ಬರು ಮುಸ್ಲಿಮ್ಸ್ ಮದುವೆ ಅಂಥದ್ದು. ನಾನು ಕೇಳಿದೆ, ಯಾಕೆ ಹಂಗೆ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದು. ಕೇಳಿದ್ದಕ್ಕೆ, ಇಲ್ಲ ಮುಸ್ಲಿಮ್ಸ್ ಅವ್ರದ್ರಲ್ಲಿ ಮದುವೆ ಇದೆ, ನಾಳೆ ಮುಹೂರ್ತ ಇರೋದ್ರಿಂದ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದಾರೆ, ಬಿಂದಿಗೆಗಳನ್ನೆಲ್ಲ ಎತ್ಕೊಂಡು ಅಂತಂದು ಹೇಳ್ತಾಯಿದ್ರು. ಅಷ್ಟು ಮಾತ್ರ ತಿಳ್ಕೊಂಡೆ ದಾರಿಲಿ ಹೋಗುವಾಗ. ಅಷ್ಟು ತಿಳ್ಕೊಂಡು ನಾವು ಹಾಸ್ಪಿಟ್ಲ್ ಕಡೆ ಹೊರಟ್ವಿ. ಅಂದರೆ MG ರೋಡಿಗೆ ಹೋಗಿ ಸ್ವಲ್ಪ ಮಿಷಿನ್ದು ಥ್ರೆಡ್ ಹೋಗ್ಬಿಟ್ಟಿತ್ತು, ಅಂದರೆ ಟೂಲು, ಅದಕ್ಕೆ ಇಸ್ಕೊಬರೋಣ ಅಂತಂದು ಹೋದ್ವಿ. ಅಲ್ಲಿ ಅವ್ರೂ ಇರಲಿಲ್ಲ, ಟೂಲ್ ಖಾಲಿ ಆಗಿದೆ ಅಂದರು. ಸರಿ ಅಂತಂದು ಹೇಳ್ಬಿಟ್ಟು, ಅದು ಏನೋ ಬೆಂಕಿಯಲ್ಲಿ ಶಾಖ ಕೊಟ್ಬಿಟ್ಟು ಇದು ಮಾಡಬೇಕು ಅಂತಂದರು. ಸರಿ ಅಂತಂದು ಹೇಳ್ಬಿಟ್ಟು ಇವಾಗ ವಾಪಸ್ ಬಂದ್ವಿ. ಇವಾಗ ಬಂದುಬಿಟ್ಟು ನೆಲ ಎಲ್ಲ ಒರೆಸ್ಕೊತಾ ಇದ್ದೀನಿ. ಇವಾಗ ಪೂಜೆ ಬೇರೆ ಮಾಡಬೇಕಲ್ವ, ಅದರಿಂದ ಇವಾಗ ನೆಲ ಒರೆಸ್ಕೊಂಡು ಆಚೆನೂ ನೆಲ ಕಸ ಗುಡಿಸಿ ಬಂದೆ. ಕಸ ಗುಡಿಸ್ಬಿಟ್ಟು ಇವಾಗ ಒಳಗೆಲ್ಲ ನೆಲ ಒರೆಸ್ಕೊಂಡು ಆಚೆ ನೀರು ಹಾಕೋಷ್ಟರಲ್ಲಿ ನಿಶಾಂತ ಎದ್ದು ಬಾಯಿ ತೊಳ್ಕೊಂಡು ಇವಾಗ ಬರ್ತಾ ಇದ್ದಾನೆ. ಅಮ್ಮ ಏನಾದರೂ ಕೊಡು, ಹೊಟ್ಟೆ ಹಸಿವಾಗಿದೆ ಅಂತಂದು. ನಿನ್ನೆ ಸಾಯಂಕಾಲ ಅವ್ನು ಕಡಿಮೆನೇ ಊಟ ಮಾಡಿದ್ದು, ಬೇಗನೆ ಮಲ್ಕೊಬಿಟ್ನು. ಆದ್ದರಿಂದ ಹೊಟ್ಟೆ ಹಸಿವಾಗಿದೆ, ಏನಾದರೂ ಕೊಡು ಅಂತಂದು. ಸರಿ ಅಂತಂದೇಳಿ ಹಾಲು ಕಾಯಿಸ್ಕೊಡ್ತೀನಿ ಅಂತಂದು ಹೇಳಿದೆ. ಹಂಗೆ ಹೇಳಿ ಇವಾಗ ನೆಲ ಒರೆಸ್ಕೊಬರೋಕ್ಕೆ ಹೋದೆ. ಸರಿ ಅಂತಂದೇಳಿ ಅವನೇನು ಸ್ವಲ್ಪ ಹೊತ್ತು ಮಲ್ಕೊತೀನಿ ಅಂತಂದು ಹೋದನು. ವಾಶ್ರೂಮ್ಗೆ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ಹೋದನು. ಸರಿ ಅಂತಂದೇಳಿ ನಾನು ಬೇಗ ಇನ್ನೇನು ಕೆಲಸಗಳೆಲ್ಲ ಮುಗಿಸ್ಕೋಬೇಕು ಅಂತಂದೇಳಿ ಹಾಲು ಇಸ್ಕೊಬಂದು ಹಾಲು ಕಾಯಿಸ್ಕೊಟ್ಟೆ. ಹಾಲು ಕೊಡೋಷ್ಟರಲ್ಲಿ ರಾಯನು ಎದ್ಬಿಟ್ನು. ಇಬ್ರಿಗೂ ಸ್ನಾನ ಮಾಡಿಸಿ ಇಬ್ಬರನ್ನೂ ರೆಡಿ ಮಾಡಬೇಕಂತಂದೇಳಿ ಈ ಕಡೆ ಅವರಿಗೆ ಸ್ನ್ಯಾಕ್ಸಿಗೂ ಅಂದರೆ ಲಂಚ್ ಬಾಕ್ಸಿಗೂ ರೆಡಿ ಮಾಡ್ತಾಯಿದ್ದೆ. ಇವತ್ತು ಪಡ್ಡು ಚಟ್ನಿ ಮಾಡಿದ್ದೆ, ಅದನ್ನ ಇದರಲ್ಲಿ ಇನ್ಕ್ಲೂಡಿಂಗ್ ಮಾಡಿಲ್ಲ. ಅಂದರೆ ನಿಮಗೆ ಅದು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಹೇಳ್ತಾಯಿದ್ದೀನಿ ಅಷ್ಟೇ. ಇವಾಗ ಅವನು ವಾಶ್ರೂಮಲ್ಲಿ ನಿಂತ್ಕೊಂಡು ಏನೋ ಕಿತಾಪತಿ ಮಾಡ್ತಾಯಿದ್ನು. ಸರಿ ಅಂತಂದೇಳಿ ಅವನ್ನ ಗದ್ರು ಬಿಟ್ಟು ಹೊರಗೆ ಕರೆದ್ರು. ಅವ್ನು ಬಂದಿಲ್ಲ. ಹ್ಞೂ ಅಂದ್ಕೊಂಡು ಅಲ್ಲೇ ಇದ್ನು. ಸರಿ ಇನ್ನೊಂದ್ಸರಿ ಜೋರಾಗಿ ಗದ್ರಿದ್ದಕ್ಕೆ ಸರಿ ಅಂತಂದು ಹೊರಗೆ ಬಂದು ನಾನೇನು ಮಾಡಿಲ್ಲ, ವಾಶ್ರೂಮ್ ಮಾಡ್ತಾಯಿದ್ದೆ ಅಂತಂದ್ರೆ. ಸರಿ ಎಷ್ಟೊತ್ತು ಮಾಡೋದು, 1/4 ಗಂಟೆ ಆಗೈತೆ.
ಇನ್ನು ವಾಶ ಮಾಡ್ತಾಯಿದ್ದೀನಿ ಅಂತಂದು ಎಲ್ಲ ಬೇಗ ಬ್ರಷ್ ಮಾಡ್ಕೊ ಅಂತಂದು ಹೇಳಿದೆ. ಸರಿ ಅಂತಂದು ನಾನು ಇವಾಗ ರೂಮೆಲ್ಲ ಒರೆಸ್ಕೊಬಂದು ಇವಾಗ ಹಾಲಲ್ಲೆಲ್ಲ ಒರೆಸಿ ಇನ್ನೇನು ಇಬ್ಬರು ಇದ್ದರೆ ಇಬ್ರಿಗೂ ಸ್ನಾನ ಮಾಡಿಸೋದು ಅಂತಂದು ಹೇಳಿದೆ. ಅಷ್ಟರಲ್ಲಿ ಹೊರಗಡೆ ಕೋತಿಗಳೂ ಬಂದು ಸರಿ ಅಂತಂದು ಅವನ್ನೆಲ್ಲ ಓಡಿಸ್ಬಿಟ್ಟು ನೀರು ಹಾಕಿ ಒಂದೊಂದು ಕೋತಿ ಮೇಲೇ ಬಂದುಬಿಡ್ತವೆ. ಅವನ್ನೆಲ್ಲ ಓಡಿಸಿದ್ದಾಯಿತು. ಓಡಿಸ್ಬಿಟ್ಟು ಇವಾಗೆಲ್ಲ ಒರೆಸ್ಕೊಂಡು ಬರ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಈ ಮುಸ್ಲಿಮ್ಸ್ ಮದುವೆಗೂ ನಮಗೂ ಏನು ವ್ಯತ್ಯಾಸ ಅಂತ, ನಮ್ಮದ್ರಲ್ಲಿ ಅರಿಶಿನ ಹಚ್ಚುತ್ತಾರೆ, ಅವ್ರದ್ರಲ್ಲೂ ಹಚ್ಚುತ್ತಾರೆ. ಅಂದರೆ ಮದುವೆ ದಿನ ಹಚ್ಚಲ್ಲಂತೆ, ಬೇರೆ ಟೈಮಲ್ಲಿ ಹಚ್ಚುತ್ತಾರೆ ಅಂತಂದು ಕೇಳಿದೆ. ಅದು ನಿಜನೋ ಸುಳ್ಳ ನನಗೂ ಗೊತ್ತಿಲ್ಲ. ನನಗೆ ಹೇಳಿದ್ದಷ್ಟೇ ಯಾರನ್ನೋ ಹೆಂಗೆ ಮಾಡ್ತಾರೆ ಅವ್ರ ಮದುವೆ ಅಂತಂದು. ನಮಗೆ ಎಲ್ಲ ಬಟ್ಟೆ ಎಲ್ಲ ತೆಗಿತಾರಂತೆ. ಬಟ್ಟೆ ತೆಗೆದುಬಿಟ್ಟು ಅವ್ರದ್ರಲ್ಲಿ ರಿಂಗ್ ಎಕ್ಸ್ಚೇಂಜ್ ಕಂಪಲ್ಸರಿ ಇರುತ್ತಂತೆ. ಮತ್ತು ರಿಂಗ್ ಎಕ್ಸ್ಚೇಂಜ್ ಆದಮೇಲೆ ಎಂಗೇಜ್ಮೆಂಟಿಗೆ ಒಂದಿನ ಮುಂಚೆ ಮಾಡ್ಕೊತಾರಂತೆ. ನಾಳೆ ಮದುವೆ ಅಂದರೆ ಇವತ್ತು ರಿಂಗ್ ಎಕ್ಸ್ಚೇಂಜ್ ಅಂದರೆ ಎಂಗೇಜ್ಮೆಂಟ್ ಥರ ಮಾಡ್ಕೊತಾರಂತೆ. ಎಂಗೇಜ್ಮೆಂಟಿಗೆ ಪ್ರತಿಯೊಂದು ಬಟ್ಟೆನೂ ತಂದಿಡ್ತಾರಂತೆ. ಬಟ್ಟೆ ಅಂದರೆ ಡ್ರೆಸ್ಸಸ್ಸು ಹೆಣ್ಮಕ್ಳಿಗಾದರೆ ಹೆಣ್ಮಕ್ಳು ಏನೇನು ಯೂಸ್ ಮಾಡ್ತಾರೋ ಅವೆಲ್ಲ ಪ್ರತಿಯೊಂದು ಇಡ್ತಾರಂತೆ. ಪ್ರತಿಯೊಂದು ಇಡ್ತಾರೆ, ಪ್ರತಿಯೊಂದು ಕೊಟ್ಟು ಕಳಿಸುತ್ತಾರೆ. ಹೆಂಗಂದ್ರೆ ಒಂದು ಕ್ಲಿಪ್ಪು, ಹೇರ್ ಬ್ಯಾಂಡು, ನೆಕ್ಲೆಸ್ಸು, ಬಳೆ ಮತ್ತು ಡ್ರೆಸ್ಸು, ಸೀರೆ, ಗೌನು ಆ ಥರ ಇರ್ತಾವಲ್ಲ, ಪ್ರತಿಯೊಂದೂ ಅವರು ತವ್ರ ಮನೆ ಕಡೆಯಿಂದ ಗಂಡನ ಮನೆಗೆ ಕೊಟ್ಟು ಕಳಿಸ್ಬೇಕಂತ ಅವ್ರದ್ರಲ್ಲಿ ಹಂಗಿರುತ್ತೆ. ಮತ್ತು ಅದು ವಸ್ತ್ರ ಪೂಜೆನ ಏನೋ ಮಾಡ್ತಾರಂತೆ. ಬಟ್ಟೆಗಳನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾರಂತೆ. ಮತ್ತು ನಾವು ಮೆಹಂದಿ ಹಾಕ್ಕೊತೀವಲ್ಲ, ಮೆಹಂದಿ ಸಮೇತ ಇಟ್ಟು ಪೂಜೆ ಮಾಡ್ತಾರಂತೆ. ಅವ್ರದ್ರಲ್ಲಿ ಒಂದೊಂದು ಕಡೆ ಒಂದೊಂದು ಥರ ಪೂಜೆಗಳು ಮಾಡ್ತಾರೆ. ಆ ಥರ ಎಲ್ಲ ಪೂಜೆ ಮಾಡ್ತಾರಂತೆ. ಮತ್ತು ಅವ್ರದ್ರಲ್ಲಿ ನಾವು ಇವಾಗ ವಧುವಿಗೆ ವರ ತಾಳಿ ಕಟ್ಟೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇದೆ. ಅಂದರೆ ಮದುವೆ ಟೈಮಲ್ಲಿ ಮುಹೂರ್ತಮಲ್ಲಿ ಹೆಣ್ಣಿಗೆ ಗಂಡು ತಾಳಿ ಕಟ್ಟೋದು ಸಂಪ್ರದಾಯ. ಅದನ್ನೇ ಮದುವೆ ಅಂತೀವಿ. ಅವ್ರದ್ರಲ್ಲಿ ಗಂಡು ಇರ್ತಾನಲ್ಲ, ಗಂಡು ಅವರಮ್ಮ ತಾಳಿ ಕಟ್ತಾರಂತೆ ಹೆಣ್ಣಿಗೆ ಅಂತಂದು ಹಂಗೆ ಹೇಳಿದರು. ಒಬ್ಬೊಬ್ಬರದ್ರಲ್ಲಿ ಅವರೇ ಕಟ್ತಾರೆ, ಒಬ್ಬೊಬ್ಬರದ್ರಲ್ಲಿ ಅವರಮ್ಮ ಕಟ್ತಾರೆ ಅಂತಾರೆ. ನನಗೂ ಅಷ್ಟೊಂದು ಗೊತ್ತಿಲ್ಲ. ಅದರಲ್ಲೂ ನಮ್ಮದ್ರಲ್ಲಿ ಇವಾಗ ಒಂದಕ್ಕೆ ಎಷ್ಟಲ್ಲ ಕುಲಗಳು ಅಂತಂದು ಡಿವೈಡ್ ಇರ್ತಾವಲ್ಲ, ಅವು ಒಂದೊಂದರಲ್ಲಿ ಗಂಡ ಹೆಣ್ಣಿಗೆ ಕಟ್ತಾನಂತೆ, ಒಂದೊಂದರಲ್ಲಿ ಅವರಮ್ಮ ಕಟ್ತಾಳಂತೆ. ಆಮೇಲೆ ಸೋದ್ರ ಮಾವ ಏನೋ ಹೊತ್ಕೊಂಡು ಹೋಗ್ತಾನಂತೆ ಹುಡುಗಿನ. ಹೊತ್ಕೊಂಡು ಹೋಗುವಾಗ ಇವು ಗಂಡಿರ್ತಾನಲ್ಲ ಅವನು ಹೋಗಿ ಎತ್ಕೊಬರ್ತಾನೆ ಅಂತಂದು ಏನೋ ಹೇಳ್ತಾರೆ. ಅದಷ್ಟೊಂದು ನೀಟಾಗಿ ನನಗೂ ಗೊತ್ತಿಲ್ಲ. ಅಷ್ಟು ಮಾತ್ರ ತಿಳ್ಕೊಂಡೆ. ಗಂಡು ಇರ್ತಾನಂತೆ, ಗಂಡು ಅಂದರೆ ಮದುವೆ ಆಗೋ ಗಂಡು ಇರ್ತಾನೆ. ಹೆಣ್ಣು ಇನ್ನೇನೋ ಇವಾಗ ಡ್ರೆಸ್ ಎಕ್ಸ್ಚೇಂಜು ಏನಕ್ಕೋ ಕಳಿಸ್ದಾಗ ಸೋದ್ರ ಮಾವನ ಯಾರೋ ಬಂದುಬಿಟ್ಟು ಹುಡುಗಿನ ಎತ್ಕೊಂಡು ಓಡೋಗ್ತಾನಂತೆ. ಅವಾಗ ಇವ್ರು ಹೋಗಿ ಕರ್ಕೊಬರ್ತಾರೆ ಅನ್ನೋದೇನೋ ಇತ್ತು. ನನಗೂ ಅಷ್ಟೊಂದು ಗೊತ್ತಿಲ್ಲ. ಇವಾಗ ಅವ್ರನ್ನೂ ರೆಡಿ ಮಾಡಿಬಿಟ್ಟು ಮಕ್ಕಳನ್ನೆಲ್ಲ ಇವಾಗ ನಾನು ರೆಡಿ ಆಗಿಬಿಟ್ಟು ಇವಾಗ ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಎಲ್ಲ ಒರೆಸ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಟು ಒಂದೊಂದಾಗಿ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಬೇವಿನ ಸೊಪ್ಪು ಕಿತ್ಕೊಂಡು ಬೇವಿನ ಸೊಪ್ಪು ಇಡ್ತಾಯಿದ್ದೀನಿ. ಹೂವು ಇಟ್ಕೋಬೇಕು. ರಾಯನ್ ಬಂದಿದ್ನೋ ನಾನು ಪೂಜೆ ಮಾಡ್ತೀನಿ ಅಂತಂದು, ಅದಕ್ಕೆ ನೀನು ಸ್ನಾನ ಮಾಡಿಲ್ಲಪ್ಪ, ಮುಖ ತೊಳ್ಕೊಂಡಿದ್ದೀಯ, ಬೇಡ ಅಂತಂದು ಹೇಳ್ಬಿಟ್ಟು ಅವನಿಗೆ ಬಾಗಿಲಿಗೆ ಹೂವು ಇಟ್ಬ ಅಂತಂದು ಕಟ್ಟು ಕಳಿಸಿದೆ. ಸರಿ ಅಂತಂದು ಇಟ್ಟು ಬರೋಕ್ಕೆ ಹೋದ್ನು. ಮತ್ತೆ ಹೂವು ಕೇಳಿದ್ನು, ಇನ್ನೂ ಒಂದೊಂದು ಇಡ್ತೀನಿ ಕೊಡು ಅಂತಂದೇಳಿ, ಅದಕ್ಕೆ ಒಂದು ಸರಿ ಕೊಡ್ತೀನಿ ಇರು ಅಂತಂದೇಳಿ ಅಲ್ಲಿ ನಿಲ್ಲಿಸ್ಕೊಂಡೆ. ಸರಿ ನನಗೆ 2 ಕೊಡು, ಇನ್ನೂ 2 ಇಟ್ಟು ಬರ್ತೀನಿ ಅಂತಂದು, ಸರಿ ಅಂತಂದು ಹೇಳ್ತಾಯಿದ್ದೀನಿ ತಗೊಂಡೋಗವು ಅಂತ. ಅವನಿಲ್ಲ, ನಾನು ಇಲ್ಲಿ ಜೋಡಿಸ್ತೀನಿ, ನೀನು ಅಲ್ಲಿ ಬಾಗಿಲಿಗೆ ಇಡೋಕು, ನಾನು ಪೂಜೆ ಮಾಡ್ತೀನಿ ಅಂತಂದು. ಬೇಡ ನೀನು ಮಾಡ್ಕೊ, ನೀನು ಆಮೇಲೆ ಮಾಡುವಂತೆ, ನಾನು ಫಸ್ಟ್ ಮಾಡ್ಕೊತೀನಿ ಅಂತಂದು ಹೇಳಿದೆ. ಮಕ್ಕಳಿಗೆ ಏನು ಹೇಳಿದ್ರು ಕಷ್ಟ, ಹೇಳ್ದಿದ್ರು ಕಷ್ಟ. ಅಂದರೆ ನಾವು ಏನಾದರೂ ಹೇಳಿದರೆ ಮಾಡಲ್ಲ, ನಾವು ಯಾವತ್ತು ಬೇಡ ಅಂತೀವೋ ಅವತ್ತು ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಹೂವು ಕೊಟ್ಟೆ ಮತ್ತೆ ತಗೊಂಡು ಹೊರಟ್ಮೇಲೆ ನಾನು ಒಂದೊಂದಾಗಿ ಕಳಶಕ್ಕೆ ಜೋಡಿಸ್ಕೊತಾ ಇದ್ದೀನಿ. ಅಂದರೆ ಎಲ್ಲ ಕಡೆ ಇಟ್ಟಿದ್ದೀನಲ್ಲ ಕಳಶಕ್ಕೆ, ಯೆಲ್ಲೋ ಕಲರ್ ಹೂವು ಇಡೋಣ, ಹಂಗಾದ್ರೆ ಲುಕ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತಂದೇಳಿ ಇಟ್ಟು ನಾನು ಆ ಕಡೆ ಹೋದೆ. ಹೂವು ಬಿದ್ದೋಗ್ಬಿಡ್ತು. ಅಂದರೆ ಸೆಂಟ್ರಲ್ಲಿ ಇಟ್ಟಿದ್ನಲ್ಲ ಅದು ಬಿದ್ದೋಗ್ಬಿಡ್ತು. ನೋಡ್ತಾ ಇರ್ಬೋದು, ಬೀಳ್ದ ಮೇಲೆ ನಾನು ನೋಡ್ಕೊಂಡಿಲ್ಲ, ಹಂಗೆ ಪೂಜೆ ಮಾಡಿದೆ. ಪೂಜೆ ಆದಮೇಲೆ ಇನ್ನೊಂದು ಹೂವು ತೊಗೊಂಡು ಇಡ್ತಾಯಿದ್ದೀನಿ. ನೋಡಿ ಬಿದ್ದೋಗಿದೆ. ಅಂದರೆ ನಾನು ಪ್ರತಿ ಸರಿ ಪೂಜೆ ಮಾಡೋವಾಗಲೂ ಒಂದಾಗಲಿ
ಹೂವು ಬಿದ್ದೇ ಬೀಳುತ್ತೆ. ನಾನು ಪ್ರತಿ ಸರಿ ಗಮನಿಸಿದ್ದೀನಿ. ಅದೇನೋ ನನಗೆ ದೇವರು ವರ ಕೊಟ್ಟಿದೆ ಅಂತಂದಲ್ಲ, ಸುಮ್ಮನೆ ಹೂವು ಬೀಳುತ್ತೆ. ನಾನು ಸರಿಯಾಗಿ ಇಟ್ಟಿಲ್ಲ ಅಂದರೂ ಬೀಳುತ್ತೆ, ಸರಿಯಾಗಿ ಇಟ್ಟರೂ ಬೀಳುತ್ತೆ. ಅದೇನಕ್ಕೂ ಗೊತ್ತಿಲ್ಲ. ಅದೇ ಸೈಂಟಿಫಿಕ್ ರೀಸನು ಗೊತ್ತಿಲ್ಲ ನನಗೆ. ದೇವ್ರು ವರ ಕೊಡ್ತಂತನೂ ಅಲ್ಲ. ಸರಿ ಅಂತಂದೇಳಿ ಇವತ್ತಿನ ನೈವೇದ್ಯಕ್ಕೆ ಒಂದು ಆಪಲ್ಲು, ಒಂದು ದಾಳಿಂಬೆ ಮತ್ತು 2 ಕಿವಿ ಫ್ರೂಟ್ ಇತ್ತು. ಅದನ್ನೇ ಇಟ್ಬಿಟ್ಟು ನೋಡಿ ಇವನು ಕ್ಯಾಮ್ರಾಗೆ ಸಮೇತ ಪೂಜೆ ಮಾಡ್ಕೊಂಡು ಹೋಗ್ತಾಯಿದ್ನು. ಸರಿ ಅಂತಂದು ಹೇಳಿದೆ. ನಿಶಾಂತನಿಗೆ ಆರತಿ ಕೊಡ್ತಾಯಿದ್ದೀನಿ. ಆರತಿ ಎಲ್ಲ ಬೆಳಗಿದ ಮೇಲೆ ನಾನು ಆರತಿ ತೊಗೊಂಡು ಇವಾಗ ಧೂಪ ಹಾಕಬೇಕು. ಧೂಪ ಹೊರಗೆಲ್ಲ ಹಾಕಿದ್ದಾಯಿತು. ಧೂಪ ಹಾಕಿದ್ಮೇಲೆ ಸಾಂಬ್ರಾಣಿ ಹಾಕಬೇಕು ಮನೆ ತುಂಬ. ಫಸ್ಟು ದೇವ್ರ ಹತ್ರ ಹಾಕ್ಬಿಟ್ಟು ಆಮೇಲೆ ಮನೆ ತುಂಬ ಸಾಂಬ್ರಾಣಿ ಹಾಕೋದಂತಂದು ಅಂದ್ಕೊಂಡೆ. ಇವನೇನೋ ಕಿತಾಪತಿ ಮಾಡ್ತಾಯಿದ್ದೀನಿ ಇಲ್ಲಿ, ಏನಂತ ಗೊತ್ತಾಗಿಲ್ಲ. ಮಾಡಿಬಿಟ್ಟು ಹೊರಟು ಇವಾಗ ಸಾಂಬ್ರಾಣಿ ಹಾಕ್ತಾಯಿದ್ದೀನಿ. ಸಾಂಬ್ರಾಣಿ ಹಾಕಿದರೆ ಮನೆ ತುಂಬ ಒಳ್ಳೆ ಪರಿಮಳ ಇರುತ್ತೆ, ಒಳ್ಳೆಯದು ಅನಿಸುತ್ತೆ. ನೋಡಿ ಫೈನಲಾಗಿ ಈ ಥರ ರೆಡಿ ಮಾಡ್ಕೊಂಡು ಪೂಜೆ ಎಲ್ಲ ಆಯಿತು. ನಾನು ರೆಡಿಯಾಗಿ ಇವಾಗ ಅವನು ಬಿಟ್ಟು ಬರೋಣ ಅಂತ ಹೊರಟೆ. ಬಿಟ್ಟು ಬಂದು ಇದು ಸಾಯಂಕಾಲ ಹಾಸ್ಪಿಟ್ಲಿಗೆ ಹೊರಟ್ವಿ. ಅಂದರೆ ಒಂದು ಸ್ವಲ್ಪ ಇದು ಸ್ಕಿನ್ ಅಲರ್ಜಿ ಆಗಿಬಿಟ್ಟಿತ್ತು. ಅದರಿಂದ ಹಾಸ್ಪಿಟ್ಲಿಗೆ ಹೋಗೋಣ ಅಂತಂದು ಹೋದ್ವಿ. ಅದು ಲೈಟಾಗಿದೆ ಅಂತಂದು ಹೇಳಿ ಮ್ಯಾಮು ಮೊದಲು ತೋರಿಸ್ತಿದ್ವಲ್ಲ ಅಲ್ಲೇ ಸೂರ್ಯ ಚರ್ಮ ಮತ್ತು ಸ್ಕಿನ್ ಡಾಕ್ಟ್ರ್ ಹತ್ರ ಅಲ್ಲೇ ಹೋಗ್ಬಿಟ್ಟು ತೋರಿಸಿದ್ದು. ಸ್ವಲ್ಪ ಇದೆ ಇದೆ ನೋಡಿ. ನಾನು ಮದುವೆ ಅನ್ನಲ್ಲ, ಮುಸ್ಲಿಮ್ಸ್ ಅವ್ರದ್ದು. ಆ ಥರ ಇಟ್ಕೊಂಡು ದರ್ಗಾಗೆ ಹೋಗ್ತಾ ಇದ್ದಾರೆ ನಮಾಜ್ ಮಾಡೋಕ್ಕೆ. ಆ ಕಡೆ ಹೆಣ್ಮಕ್ಳು ಬಿಂದಿಗೆ ಇಟ್ಕೊಂಡಿದ್ದಾರೆ, ಕಾಣ್ತಾ ಇರ್ಬೋದು. ಬಿಂದಿಗೆ ಇಟ್ಕೊಂಡು ಅವ್ರು ಹೋಗ್ತಾ ಇದ್ದಾರೆ. ಆ ಥರ ಇರುತ್ತಂತೆ, ಏನೋ ಗೊತ್ತಿಲ್ಲ. ಅವ್ರವ್ರ ಸಂಪ್ರದಾಯ ಅವ್ರವ್ರದ್ದಲ್ವ. ಸರಿ ಅಂತಂದೇಳಿ ನಾವು ಇವಾಗ ಹೊರಟ್ವಿ. ಅಂದರೆ MG ರೋಡಿಂದನೇ ಹೊರಟ್ವಿ ಹಾಸ್ಪಿಟ್ಲಿಗೆ. ಅಲ್ಲೋದಾಗ ಮ್ಯಾಮು ಇಲ್ಲ ಸ್ವಲ್ಪ ಇದೆ, ಅದೇನು ಆಗಲ್ಲ, ಸೂರ್ಯ ಚರ್ಮ ಮತ್ತು ಹಾಸ್ಪಿಟ್ಲ್ ಅಂತ. ಇಲ್ಲಿಗೆ ಬಂದರೆ ಸ್ವಲ್ಪ ಆಗಿದೆ, ಅದೇನೇ ಆಗಲ್ಲ ಅಂತಂದರೆ ಅದಕ್ಕೆ 4,000 ಬಿಲ್ ಮಾಡಿಬಿಟ್ಲು. ಸ್ವಲ್ಪ ಇದೆ, ಅದೇನು ಆಗಲ್ಲ ಅಂತಂದಳು. 4,000 ಡಮಾರ್ ಗಯ ಅನಿಸ್ಬಿಟ್ಲು. ನಾವು ಇಲ್ಲಿಗೆ ಬಂದ ತಕ್ಷಣ ಪೂಜೆ ಆಗ್ತಿತ್ತು. ಸರಿ ಅಂತಂದಿದ್ವಿ, ಕೈ ಮುಗಿದ್ವಿ. ಅವನು ಆರತಿ ತೊಗೊಂಡು ಕುಂಕುಮ ಇಟ್ಕೊಂಡು ಅಲ್ಲಿ ತೋರಿಸೋದು ಇಲ್ಲೇ ಅವ್ರ ಹಾಸ್ಪಿಟ್ಲಲ್ಲೇ. ಎಲ್ಲ ಹಾಸ್ಪಿಟ್ಲಲ್ಲೂ ಅವ್ರ ಕಡೆಯಿಂದನೇ ಮೆಡಿಸನ್ ಇರುತ್ತೆ, ಪೇ ಮಾಡಿಬಿಟ್ಟು ತೊಗೊಳೋದು. ಸರಿ ಅಂತಂದೇಳಿ ಇನ್ನೂ ಇಬ್ಬರು ಅಂದರೆ ಟೋಕನ್ ಎಲ್ಲ ಇಸ್ಕೊಂಡೋಗಿದ್ವಿ. ಇನ್ನೂ ಇಬ್ಬರು ಆದಮೇಲೆ ನೆಕ್ಸ್ಟ್ ಕರಿತೀವಿ ಅಂದರು. ಸರಿ ಅಂತ ನಿಂತ್ಕೊಂಡಿದ್ದೆ. ಅವರು ವಾಚ್ಮೆನ್ ಥರ ಒಳಗೆ ಬಿಡ್ತಾರಲ್ಲ ಅವರು ಹೊರಗಡೆ ಬಂದ ತಕ್ಷಣ ನೀವು ಹೋಗಿ ಅಂತಂದರು. ಸರಿ ಅಂತಂದೇಳಿ ಕೂತ್ಕೊಂಡು ಅಲ್ಲಿ ಸ್ಕಿನ್ ಯಾವ ಥರ ಇರುತ್ತೆ, ಯಾವ ಥರ ಮಾಡ್ತೀವಿ ಅಂತ ಟಿವಿಯಲ್ಲಿ ಹಾಕ್ಬಿಟ್ಟು ತೋರಿಸ್ತಾಯಿದ್ರು. ಸರಿ ಅಂತಂದು ನೋಡ್ಕೊತ ಕೂತ್ಕೊಂಡಿದ್ದಾದಮೇಲೆ ಅವ್ರು ಬಂದರು. ನೆಕ್ಸ್ಟ್ ಹೋದ್ವಿ. ಆ ಮ್ಯಾಮನ್ನು ತೋರಿಸ್ತೀನಿ ಕೇಳಿದೆ ಫಸ್ಟಿಗೆ ವೀಡಿಯೋ ಮಾಡ್ಕೋಬೋದಾ ಅಂತ. ಬೇಡ ಅಂದ್ಲು. ಈ ಮ್ಯಾಮೇ ನೋಡಿ ಸ್ಕಿನ್ ಬಗ್ಗೆ ತೋರಿಸ್ಕೊಂಡೆ. ಕೇಳಿದೆ ನಿಂಗೆ ವೀಡಿಯೋ ಮಾಡ್ಕೋಬೋದಾ ಅಂದ್ರೆ ಬೇಡ ಅಂದ್ಲು. ಸರಿ ಅಂತಂದೇಳಿ ಇವಾಗ ಬಿಲ್ಲೆಲ್ಲ ಪೇ ಮಾಡಿ ಅವ್ರು ಕೊಟ್ಟಿರೋ ಮೆಡಿಸನ್ ತೊಗೊಂಡು ಮನೆ ಕಡೆ ಹೊರಟ್ವಿ. ಹೋಗೋವಾಗ ನಾವು ಹೋಗೋಷ್ಟರಲ್ಲಿ 8:30 ಆಗಿತ್ತು ಆಲ್ರೆಡಿ. ಎಲ್ಲರೂ ಬಾಗಿಲಾಕೊಂಡು ನಿದ್ದೆ ಹೊಡೆಯೋ ಟೈಮ್ ಆಗಿತ್ತು. ಅಷ್ಟೊತ್ತಲ್ಲೂ ಹೋದ್ವಿ. ಅದು 6:30-7 ಗಂಟೆಗೆ ತೆಗಿಯೋದು. ಹೋದ ತಕ್ಷಣ ಕ್ಯೂ ಎಲ್ಲ ಇರುತ್ತಲ್ಲ, ಅದು ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಲೇಟ್ ಆಯಿತು. ಸರಿ ಅಂತಂದೇಳಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಆ ಥರ ಅನ್ನಿಸ್ತಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನನಗೆ ಗೊತ್ತಿದ್ದಷ್ಟು ಮುಸ್ಲಿಮ್ಸ್ ಅವ್ರ ಮದುವೆದು ಅಷ್ಟೊಂದು ಗೊತ್ತಿಲ್ಲ. ನನಗೆ ತಿಳ್ಕೊಂಡಾಗ ನನಗೆ ಗೊತ್ತಾಗಿರೋದು ಹೇಳಿದ್ದೀನಿ. ಯಾರಾದರೂ ನೋಡಿದರೆ ದಯವಿಟ್ಟು ಕ್ಷಮಿಸಿಬಿಡಿ ಅಂತಂದು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತಿದ್ದೀನಿ. ನಾಳೆ ಒಳ್ಳೆ ವ್ಲಾಗ್ ಮುಖಾಂತರ ಸಿಗೋಣ. ನಾಳೆ ಸಂಡೇ ಆಗಿರೋದ್ರಿಂದ ಸಂಡೇ ವ್ಲಾಗ್ ಸರಿ ಹೇಗಿದ್ದೀರಾ ಅಂತಂದು ಕೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.